ನಮ್ಮ ಕ್ರಿಶು ಗಲಾಟೆ ಮಾಡ್ತಾ ಇದ್ದಾನೆ. ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು. ನಮ್ಮ ಪಾಪ ಕಂಪ್ಯೂಟರ್ ಕ್ಲಾಸ್ಗೆ ಹೋದಾನೆ, ಇನ್ನೂ ಬಂದಿಲ್ಲ. ಡೋರ್ ಹತ್ರನೇ ಗೇಜ್ ಇದೆ, ಗೇಜ್ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ನೋಡಿ ಹಂಗೆ ನೋಡ್ತಾ ಇರಿ, ಹಿಂಡ್ಕು ನೋಡ್ತಾನೆ, ಹೊರಗಡೆ ತಲೆ ಇಟ್ಟು ನೋಡ್ತಾನೆ ನಮ್ಮ ಮನೆಯವ್ರು ಬರ್ತಿದ್ದಾರಾ ಇಲ್ವಾ ಅಂತ. ನಮ್ಮ ಮನೆಯವ್ರಂದರೆ ಭಾಳ ಇಷ್ಟ. ಅದಕ್ಕೆ ಏನೋ ಎಲ್ಲ ಯಾಕ ಬಾತ್ರೂಮ್ಗೆ ಯಾಕ ಹೋದ್ರೆ ಕ್ಲೀನ್ ಯಾಕೆ ಮಾಡೋದು ಅರ್ಚುತ್ತಾ ನಾನು, ಇರೋದು? ಫುಡ್ ಹಾಕೋದು ನಾನು, ಎಲ್ಲ ಮಾಡೋದು ನಾನು. ಅರ್ಚ್ಬೇಡ, ಬಟ್ ಏನಕ್ಕೆ ಸೌಂಡ್ ಅದಕ್ಕೆ ಮಾಡೋದು? ಇಷ್ಟ ಇರೋದು ನಮ್ಮ ಯಜಮಾನ್ರಿಗೆ, ನಮ್ಮ ಪಾಪನೇ ಜಾಸ್ತಿ ಇಷ್ಟ. ಅವರಿಲ್ಲ ಯಾರು ಅಂದರೆ ಬೇಕು? ಮನೇಲಿ ಹರ್ಚೋದು ಜಾಸ್ತಿ ತೀಟ್ಲೆ ಮಾಡ್ತಾನೆ. ಮತ್ತು ಸೌಂಡ್ ಕೇಳೋಕ್ಕೆ ಆಗಲ್ಲ, ಕಿಯ 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 ಕಿರಿಸ್ತಾನೇ ಇರ್ತಾನೆ. ಬಟ್ ನನಗೆ ಅವರಿಲ್ಲ ಅಂದರೆ ಆಗೋದೇ ಇಲ್ಲ ಇದು ಮೇಂಟೈನ್ ಮಾಡೋಕ್ಕೆ. ಇಲ್ಲಾಂದರೆ ತುಂಬ ಗಲಾಟೆ ಮಾಡ್ತೀನಿ. ಅಟ್ಲೀಸ್ಟ್ ಮಾರ್ನಿಂಗ್ ಸ್ವಲ್ಪ ಪರವಾಗಿರಲ್ಲ, ನೈಟ್ ಅಂತೂ ಸಾಯಂಕಾಲದಿಂದನೇ ಮನೇಲಿ ಇನ್ನೊಬ್ಬರು ಅಂದರೆ ನಮ್ಮ ಪಾಪ ಫಸ್ಟ್ ಬರೋದು, ಆಮೇಲೆ ನಮ್ಮ ಯಜಮಾನ್ರು ಬರೋದು. ಹಿಂಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾನೆ. ಇಲ್ಲ ಅಂದರೆ ಏನಿಲ್ಲ, ಚೀರೋದು ಅಷ್ಟೇ ಅವನಿಗೆ. ಅವನೊಬ್ಬನೇ ಇದ್ದಾನೆ ಅಂತ ಅವನಿಗೋಸ್ಕರ ಫ್ರೆಂಡ್ ಆಗೋಕ್ಕೋಸ್ಕರ ಕಾಕ್ಟೈಲ್ ತೊಗೊಬಂದ್ವಿ. ಫ್ರೆಂಡ್ ಆಗಲ್ಲ ಅದು, ಅವ್ನಿಗೆ ಒಂಥರ ಅವ್ನಿಗೆ ಇರಿಟೇಷನ್ ಏನೋ ಅನ್ಕೊತೀನಿ, ಗೊತ್ತಿಲ್ಲ. ಅದು ಯಾವಾಗಲೂ ಅದು ಕಚ್ಚೋದು ಮಾಡೋದೇ ಮಾಡ್ತಾನೆ, ಯಾವಾಗಲೂ ಜಾಸ್ತಿ ಕಚ್ಚುತ್ತಾನೆ. ಏನ ಅದಕ್ಕೆ ಹೊರಗಡೆ ಬಿಟ್ಟಿಲ್ಲ ಅದನ್ನು. ಇಲ್ಲಾಂದ್ರೆ ಅದನ್ನು ಹೊರಗಡೆ ಬಿಟ್ಟರೆ ಇವನು ಅದನ್ನು ಕಚ್ಚಿಬಿಡ್ತಾನೆ ಅಷ್ಟೇ. ಜಾಸ್ತಿ ಟೀಕೆ ಮಾಡೋದು, ನಮ್ಮ ಮನೆಗೆ ನೀನು ಬಂದಿದ್ಯಾ, ನೀನು ಈಗ ಬಂದೋನು ಅಂತ ಕೊಬ್ಬು ತೋರಿಸ್ತೀಯ, ಹಂಗೆ ಅವ್ನು ಮಾಡೋದು. ಅದನ್ನ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ, ನೋಡ್ತಾ ಇದ್ದರೆ ಅವನು ತುಂಬ ಕ್ಯೂಟಾಗಿದ್ದಾನಲ್ಲ. ಬರಲ್ಲ ಅವನು, ಅಲ್ಲೇ ಕೂತಿರ್ತಾನೆ, ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರ್ತಾನೆ, ಅಲ್ಲೇ ಕುಂತು ಕಾಲ ಕಳೀತಾನೆ. ಹೊರತು ಅವ್ನು ಏನು ಫೀಸ್ ಅಂತ ಕರೀಲಿ, ಏನಾದರೂ ಕರೀಲಿ, ಅವನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವ್ನು ಪಾಡ್ಗೆ ಅವನು ಅಲ್ಲಿ ಇರ್ತಾನೆ ಅಷ್ಟೇ. ನಿದ್ದೆ ಬಂದ್ರಷ್ಟೇ ನನ್ನ ಹತ್ರ ಚೆನ್ನಾಗಿ ಬರ್ತಾನೆ. ನಿದ್ದೆ ಮಲ್ಗಕ್ಸಕ್ಕೆ ಮಾತ್ರ ನಾನು ಬೇಕು. ಅದು ನನ್ನ ಹತ್ರ ಬಂದು ಕತ್ತತ್ರ ಬಂದ್ಬಿಡೋದು, ಸೈಲೆಂಟಾಗಿ ಮಲ್ಕೊಳ್ಳೋದು. ಇಲ್ಲ ಮಂಗಲಿ ಸರ ಅದನ್ನು ಕಚ್ಚೋದು, ಜಡೆ ಕಿವಿ ಕಚ್ಚೋದು, ಕೂದಲು ಕಚ್ಚೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಅದು ಎಷ್ಟು ಕ್ಯೂಟ್ ಅನಿಸುತ್ತೆ ಗೊತ್ತಾ, ಭಾಳ ಇಷ್ಟ ಆಗುತ್ತೆ ನನಗೆ. ಆದರೆ ಸುಮ್ಮನೆ ಅಂದರೆ ಜಾಸ್ತಿ ರೈಸ್ ಮಾಡಿ ಮಾತಾಡಬಾರ್ದು ಅವನ ಹತ್ರ. ಜಾಸ್ತಿ ರೈಸ್ ಮಾಡಿ ಮಾತಾಡಿದರೆ ಅವ್ನು ನಮ್ಮ ಹತ್ರನೇ ಬರೋಲ್ಲ. ಆ್ಯಕ್ಚುಲಿ ನನ್ನ ವಾಯ್ಸು ಸ್ವಲ್ಪ ಜೋರಿದೆ, ಅದನ್ನು ಮೆತ್ತಗೆ ಮಾತಾಡಬೇಕು ಆಲ್ಮೋಸ್ಟ್ ನಾನು.